ನೀವು ರಾಮಾಯಣ ನೋಡಿರಿ, ಮಹಾಭಾರತ ನೋಡಿರಿ, ಎಷ್ಟು ಕಷ್ಟಗಳಿದ್ದು. ಹರಿಶ್ಚಂದ್ರನಿಗೆ ತನ್ನ ಮಗನ ಹೆಣವನ್ನೇ ಹೆಂಡತಿ ತಾರಾಮತಿ ಕೈಯೊಳಗೆ ಹಿಡ್ಕೊಂಡು ಬಂದ್ಲು. ಒಂದು ಕಡೆ ಮಗನ ಹೆಣ, ಇನ್ನೊಂದು ಕಡೆ ಸತ್ಯದ ಪರಿಪಾಲನೆ. ನಮಗಂತೂ ಅಷ್ಟು ಕಷ್ಟಗಳು ಬಂದಿಲ್ಲ. ಶ್ರೀರಾಮಚಂದ್ರ ಪಾಪ ಹೊಸ ಹೆಂಡತಿಗೆ ಸೀತೆಯನ್ನು ಮದುವೆ ಮಾಡಿಕೊಂಡು ಬಂದ್ರ ಅವರಪ್ಪ ಕಾಡಿಗೆ ಕಳಿಸದ ಆತಗ. ನೀವು ಮದುವೆ ಮಾಡ್ಕೊಂಡು ಎಂದರ ಕಾಡಿಗೆ ಹೋಗಿರಿ, ನೀವೆಲ್ಲ ಊಟಿ, ಸಿಮ್ಲಾ, ಡಾರ್ಜಿಲಿಂಗಿಗೆ ಹೋಗಿರಿ. ಅವರೆಲ್ಲ ಪಾಪ ಕಾಡಿಗೆ ಹೋದ್ರೆ ಅಷ್ಟೇನ್ರ ಕಷ್ಟ ಬಂದೈತೆ ನಿಮಗೆ ಹೇಳಿ. ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರವೇ ದೇವನಿಗೆ ಪ್ರಾರ್ಥನೆ ಮಾಡುವುದಿಷ್ಟೇ. ಭಗವಂತನೇ, ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡ ಅಂತ ಮಾಡುವುದಿಲ್ಲ, ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡುಕೊಂತನಲ್ಲ, ಅವ ಸಂತ ಅಷ್ಟೇ, ಅವ ಶಾಂತ. ನಾವೇನು ಮಾಡ್ತೀವಿ, ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು, ದುಃಖ ಬಂತು, ಬರಲಿಲ್ಲೇನು? ಅವ ದುಃಖ, ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ, ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ, ನಾವು ದುಃಖ ತಾಳಾರ್ದಕ್ಕೆ ಮನೆ ಬಿಟ್ಟಿವ ಅಷ್ಟೆ. ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ, ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ. ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ, ದೇವ್ರ ಹತ್ರ ಹೋಗ್ತೀವಿ. ಯಾವ ದೇವ್ರ ಚಲೋ ಅದಾವ ನೋಡ್ತೀವಿ. ರಾಮನ ಗುಡಿಗೆ ಹೋಗ್ತೀವಿ. ರಾಮ ಅಂತಾನ, ಏನ್ ನಿಮ್ಮದ ಚಲೋ ಇತ್ತು, ನಮ್ಮದೇನು 14 ವರ್ಷ ವನವಾಸಕ್ಕೆ ಹೋಗಿ ಬಂದ್ರು ಮುಗಿಲಿಲ್ಲ, ನಮ್ಮದು ಮತ್ತೆ ತ್ರಾಸಿತ್ತು. ರಾಮದೇವ್ರ ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದೆವು. ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ. ಮಾರುತಿ ಕೇಳ್ದೆ, ಯಾಕೆ ಬಂದಿಯಪ್ಪ? ಭಾಳ ಕಷ್ಟ ಐತಪ್ಪ ದೇವ್ರೆ, ನಾನು. ಏನೈತಿ? ಏನಿಲ್ಲ, ಒಟ್ಟು ಕನ್ಯೆ ಹತ್ತುವಲ್ದು. ಅವ ಅಂದ, ಮಾರುತಿ ಮೊದಲು ಕೆಳಗಿಡಿ ನನ್ನ ಗುಡಿ ಬಿಟ್ಟು. ನೀ ಲಗ್ನ ಆದವ್ರು ಜಗಳ ಬಿಡ್ಸಕ್ ಹೋಗಿ ನಾವು ಹಂಗ ಕುಂತೀವಿ, ಇನ್ನು ನಮ್ದು ಏನು ಹರ ಇಲ್ಲ, ಶಿವ ಇಲ್ಲ. ನೀವು ಲಗ್ನ ಆದವ್ರು ನಮ್ಮ ಸಮೀಪ ಬರಬೇಡ್ರಿ ಅಂದವ್. ಯಾರು ಗಣಪತಿ ಹತ್ರ ಹೋದ. ಅವ ಅಂದ, ಕೋಡಿ ಸುಮ್ಮನೆ ಆರಾಮಿರ್ಬೇಕು ನೋಡಿ, ನಾವು ಹೆಂಗೆ 5 ದಿವ್ಸ ಇದ್ದು ಮಜಾದಾಗಿದ್ದು 1 ದಿವ್ಸ ಹೋಗ್ಬಿಡ್ತೀವಲ್ಲ, ಹಂಗೆ ಹೋಗ್ಬಿಡೋದು ಅಷ್ಟ. ದೇವ್ರು ಏನು ಆಯುಷ್ಯ ಕೊಟ್ಟಾನ, ಆನಂದವಾಗಿದ್ದು ಹೋಗ್ಬೇಕಪ್ಪ, ಬಹಳ ತಲೆ ಕೆಡಿಸ್ಕೋಬಾರ್ದಂದವ್. ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ, ತಾಳ್ಮೆ ಇರಬೇಕು ಮನುಷ್ಯನಿಗೆ. ಯಾವನು ತಡ್ಕೊಂತನಲ್ಲ, ತಾಳ್ಮೆ ಇದ್ದವನು ಗುರು. ಶಾಂತಃ ಮಹಾಂತಃ. ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು. ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು. ಗುರು ಅಂದ್ರೆ ಏನಲ್ಲ, ಯಾರ ಮನಸ್ಸು, ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ, ಕಾವ್ಯ ಹಾಕಬೇಕಂತಲ್ಲ, ಹಿಮಾಲಯಕ್ಕೆ ಹೋಗಬೇಕಂತಲ್ಲ. ಯಾರು ಹಸದವನಿಗೊಂದು ತುತ್ತನ್ನ, ನೀರಡಿಸಿದವನಿಗೊಂದು ಕಪ್ ನೀರ, ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದೀನಿ ಅನ್ನೋ 2 ಪ್ರೇಮದ ಮಾತು ನಿನ್ನನ್ನು ಗುರುವಾಗಿ ಮಾಡ್ತಾವಷ್ಟೇ. ಅದು ಗುರುತ್ವ. ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ. ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಎಲ್ಲರನ್ನ ಯಾರು ನನ್ನವರು ಅಂತ ಅಪ್ಪುಗೊಂತಾರ ಅವರು ಗುರು ಆಗ್ತಾರಷ್ಟೆ. ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ. ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರ ಅವ ಲೋಕಹಿತವನ್ನ ಬಯಸುವವ, ಸದಾ ಸಮಾಜವನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ, ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು. ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ. ಒಬ್ಬ ಗುರು ಹೆಂಗಿರ್ತಾನೆ, ಉಪಗುಪ್ತ ಅಂತಿದ್ದ. ಅವ ಒಬ್ಬ ಮಹಾರಾಜ. ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ. ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದ ಅವನು. ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನಿ ಅಡ್ಡಾಡ್ತಿದ್ದ. ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ, ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ. ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ, ನನ್ನ ಮನೆ ಮುಂದೆ ಎಂಥಿಂಥ ಶ್ರೀಮಂತರು ಬಂದು ನಿಂದಿರ್ತಾರ, ನಾ ಯಾರಿಗೆ ಕರೆದಿಲ್ಲ, ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ, ನೀ ನನ್ನ ಮನ್ಯಾಗ ಬಾ ಒಳಗ. ನೀ ನನ್ನ ಮನ್ಯಾಗ ಬಂದ್ರ ಈ ಭಿಕ್ಷಾ ಬೇಡೋದು ಹತ್ತೋದಿಲ್ಲ, ನಿನಗ ಅನ್ಯಾಕ, ನಾನೂ ನಿನ್ನವಳು, ಈ ಸಂಪತ್ತು ನಿನ್ನದಾಗ್ತದೆ. ನರ್ತಕಿ ಅಂತಾಳೆ, ಮನ್ಯಾಗ ಬಾ ನೀನು. ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳ, ಹೊರಗೆ ನಿಂತು ಭಿಕ್ಷಾ ಕೇಳಬೇಡ, ನನ್ನ ಮನ್ಯಾಗ ಬಂದ್ರ
ನನ್ನ ಮನ್ಯಾಗ ನೀ ಬಂದ್ರ ನಾನು ನಿನ್ನವಳು, ಈ ಸಂಪತ್ತು ನಿನ್ನದು. ಅವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ಸಮಯ ಬಂದಾಗ ಬರುವೆ. ಒಂದು ಸ್ವಲ್ಪ ದಿವಸ ಹೋದ ಮೇಲೆ ಆಕೆಗೊಂದು ರೋಗ ಬಂತು, ನರ್ತಕಿಗೆ ರೋಗ ಬಂದ ಮೇಲೆ ಊರನ್ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು, ಸಂಪತ್ತು ಕಸಗೊಂಡ್ರು, ಬಡಗಿ ತೊಗೊಂಡು ಹೊಡೆದ್ರು, ಕಲ್ಲು ತೊಗೊಂಡು ಒಗದ್ರು. ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳ್ತಾ 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 ನರ್ತಕಿ ಬಿದ್ದಿದ್ಲು. ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ. ಹೋಗುವಾಗ ನರಳುವ ಧ್ವನಿ ಅವನ ಕಿವಿಗೆ ಬಿತ್ತು. ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಷ್ಟು ಗುಟಕ್ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗಿಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ, ನೇವರಿಸ್ತಾನೆ. ಅವಾಗ ಆಕಿ ಬಿದ್ದಿರಿ, ಯಾರೋ ಹೊಡೆದು ಜನ ಹೊಡೆದಿದ್ರು, ಮೈತುಂಬ ರಕ್ತ ಹರಿತಿತ್ತು, ಬಟ್ಟೆ ಹರಿದಿದ್ದು, ನೆರಳ್ತಾ ಬಿದ್ದಂಥ ನರ್ತಕಿ ಹಿಂಗ್ ದಿಟ್ಟಿಸಿ ನೋಡ್ತಾಳ. ಅವನು ನೋಡಿ ಕೇಳ್ತಾಳ, ಇಲ್ಲ ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಸನ್ಯಾಸಿ ಅಲ್ಲೇನು ನೀನು? ಅವಾಗ ಆಕೆ ಹೇಳ್ತಾಳ, ಹೌದು, ನಾನು ಉಪಗುಪ್ತ ಸನ್ಯಾಸಿ, ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ. ಆ ನರ್ತಕಿ ಹೇಳ್ತಾಳೆ, ಅಲ್ಲ, ನನ್ನ ಹತ್ರ ಸೌಂದರ್ಯ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು, ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ. ಸಂಪತ್ತಿತ್ತು, ಸೌಂದರ್ಯ ಇತ್ತು, ಅವಾಗ ಎಲ್ಲಾನು ಇತ್ತು, ಇದ್ದಾಗ ಕರೆದೆ ಬಾ ಅಂದ್ರೆ ಬರಲಿಲ್ಲ, ಈಗ್ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತಾಳ. ಅವಾಗ ಸನ್ಯಾಸಿ ಅಂತಾನ, ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ. ಇದು ಸನ್ಯಾಸ ಧರ್ಮ. ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತುವವನು ನಿಜವಾದ ಗುರು ಆಗ್ತಾನೆ. ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ, ವಸಂತವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾಂಜನಾನ್ ಅಹೇತುನ ಅನ್ಯೇನಾಪಿ ತಾರಯಂತಹ. ಒಬ್ಬ ಗುರು ಅಂದ್ರ, ಈಗ ನೀವು ನಿಮಗೊಬ್ಬ ಹೆಣ್ಮಗಳ ಹೆಂಡತಿ ಆಗ್ತಾಳೆ. ಯಾಕೆ ಆಗ್ತಾಳೆ ಅಂದ್ರೆ ಆಕಿಗೆ ನೀವು ತಾಳಿ ಕಟ್ಟಿರಿ, ತಾಳಿ ಕಟ್ಟಿದ್ದಕ್ಕ ಆಕಿ ಹೆಂಡತಿ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕ ಅವ್ರು ನಿಮ್ಮ ಮಕ್ಕಳು. ಅಂದ್ರೆ ಒಂದು ನಿಮಿತ್ತ ಐತಿ, ಒಂದು ಕಾರಣ ಐತಿ. ಅಂದ್ರೆ ಇವರೆಲ್ಲ ನಿಮಿತ್ತ ಬಂಧುಗಳು, ಒಂದು ಕಾರಣಕ್ಕಾಗಿ ಬಂಧುಗಳು. ಆದ್ರೆ ಒಬ್ಬ ಸನ್ಯಾಸಿ ಏನಿದಾನೆ ಗುರು, ಅವ ಯಾವ ಕಾರಣವೂ ಇಲ್ಲದೆ ನಿಮಗ ಅನಮಿತ್ತ ಬಂಧು, ಅವನು ನಿಮಿತ್ತವಿಲ್ಲದೆ ನಿಮಗ ಬಂಧನ ಬಂದು ಕೊಟ್ಟಿದ್ದಾನ, ನಿಮಗ ಸಂಬಂಧವನ್ನು ಇಟ್ಟುಕೊಂಡಿದ್ದಾನಲ್ಲ, ಅನಮಿತ್ತ ಬಂಧು ಒಬ್ಬ ಗುರು. ತಾನೂ ಬೆಳೆದಾನ, ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡ್ಯಾನ. ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ. ಒಬ್ಬ ಯೋಗಿ ಅಂದ್ರ ಅವ ತಾನು ಬೆಳೆಯುವುದಷ್ಟೇ ಅಲ್ಲ, ತನ್ನ ಸಮಾಜವನ್ನ ಬೆಳೆಸಬೇಕು, ಉಪಯೋಗಿ ಆಗಬೇಕು. ಒಬ್ಬ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರ, ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವವನು ಯೋಗಿ ಆಗೋದಿಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ, ಲೋಕೋಪಯೋಗಿ ಅವನು ಒಬ್ಬ ಗುರು. ಲೋಕಕ್ಕೆ ಉಪಯೋಗಿ ಆಗಬೇಕು. ಒಂದು ಸಮಾಜದ ಮನಸ್ಥಿತಿ ಏನಿದೆ, ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ, ಮಾನಸಿಕವಾಗಿ, ವೈಚಾರಿಕವಾಗಿ, ವಿಚಾರದಿಂದ ಎಲ್ಲರನ್ನು ಮೇಲೆತ್ತುವುದು, ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು. ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು. ನಾನು ಸಣ್ಣವರಲ್ಲ, ನಾವು ಕನಿಷ್ಠ ಅಲ್ಲ, ನಾನು ಕೀಳಲ್ಲ, ನೀನು ದೊಡ್ಡವ, ನೀನು ಅತ್ಯಂತ ಉತ್ಸಾಹಿ, ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ, ಅವ ನಿಜವಾದ ಗುರು ಆಗ್ತಾನೆ. ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ, ಯಾರೂ ಶ್ರೇಷ್ಠ ಅಲ್ಲ. ಈ ಜಗತ್ತೇನಿದೆ, ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ, ಇಲ್ಲಿ ಯಾರೂ ಸಣ್ಣವರಿಲ್ಲ, ಯಾರೂ ದೊಡ್ಡವರಿಲ್ಲ, ದೇವನ ಮಕ್ಕಳಷ್ಟೇ. ಇಟ್ ಈಸ್ ಎ ಡಿವೈನ್ ಪಾರ್ಕ್. ಇಲ್ಲಿ ಯಾರೂ ಸಣ್ಣವರಿಲ್ಲ, ಯಾರೂ ದೊಡ್ಡವರಿಲ್ಲ, ಎಲ್ಲರೂ ದೇವನ ಮಕ್ಕಳಷ್ಟೇ. ಅಲ್ಲಮ ಅಂತಾನೆ, ಭೂಮಿ ಆಕಾಶ ಒಂದು ಜೀವನದುದರ, ಇಲ್ಲಿ ಘನವೇನು ಘನವೆನ್ನದವಂಗೆ, ಕಿರಿದೇನು ಕಿರಿದೆನ್ನದವಂಗೆ. ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ? ಸೂರ್ಯ ಬಹಳ ದೊಡ್ಡವ, ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತತೇನು?
ಸೂರ್ಯ ಬಹಳ ದೊಡ್ಡವ, ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ. ಸೂರ್ಯ ಜಗತ್ತನ್ನು ಬೆಳಗಬಹುದು, ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ, ದೀಪ ಸಣ್ಣದನ್ಲಿಕ್ಕಾಗೋದಿಲ್ಲ. ಏನು ಹೂವ ಬಹಳ ಚಲೋ, ಬೇರೆ ಕನಿಷ್ಠ ಅನ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನೀರು ಕಳಿಸದೆ ಇದ್ರೆ ಹೂವು ಒಣಗಬೇಕಾಗ್ತದೆ. ಹೂವು ಮುಖ್ಯ, ಬೇರು ಮುಖ್ಯ ಜಗತ್ತಿಗೆ.